ಭಾರತಕ್ಕೆ ಮತ್ತಷ್ಟು ಎದುರಾಗುತ್ತಾ LPG ಸಂಕಷ್ಟ. ಇರಾನ್, ಕತಾರ್ನಲ್ಲಿ ಗ್ಯಾಸ್ ಘಟಕಗಳು ಧ್ವಂಸವಾಗ್ತಾ ಇದೆ. ಗಲ್ಫ್ ರಾಷ್ಟ್ರಗಳಿಂದಲೇ ಭಾರತಕ್ಕೆ ಹೆಚ್ಚು LPG ಪೂರೈಕೆ ಆಗೋದು ಹಾಗೆ ನೋಡೋದು. ಸೊ ಭಾರತಕ್ಕೆ ಮತ್ತಷ್ಟು ಗ್ಯಾಸ್ ಹಾಹಾಕಾರ ಎದುರಾಗಬಹುದಾದ ಭೀತಿ ಇದೀಗ ಎದುರಾಗ್ತಾ ಇರೋದು. ನೋಡಿ, ಈಗ ಆಲ್ರೆಡಿ ನಾವು ಸಮಸ್ಯೆನ ಎದುರಿಸ್ತಾ ಇದ್ದೀವಿ. ಇದರ ಮಧ್ಯದಲ್ಲಿ ಮತ್ತಷ್ಟು ಸಂಕಷ್ಟಗಳು ನಮಗೆ ಎದುರಾಗುತ್ತಾ ಅನ್ನೋದೊಂದು ಪ್ರಶ್ನೆ. ಇರಾನ್ ಮತ್ತು ಕತಾರ್ನಲ್ಲಿ ಗ್ಯಾಸ್ ಘಟಕಗಳು ಧ್ವಂಸವಾಗ್ತಾ ಇದೆ. ಗಲ್ಫ್ ರಾಷ್ಟ್ರಗಳಿಂದಲೇ ಭಾರತಕ್ಕೆ ಹೆಚ್ಚು LPG ಪೂರೈಕೆ ಆಗೋದು. ಈಗ ಅಲ್ಲಿ ಘಟಕಗಳನ್ನೇ ಬ್ಲಾಸ್ಟ್ ಮಾಡಲಾಗ್ತಾ ಇದೆ, ಧ್ವಂಸ ಮಾಡಲಾಗ್ತಾ ಇದೆ. ಸೊ ಇದರಿಂದ ನಮಗೇನು ಪೂರೈಕೆ ಆಗ್ತಾ ಇತ್ತು ಅದು ಸ್ಟಾಪ್ ಆಗಬಹುದು, ಕೊರತೆ ಉಂಟಾಗಬಹುದು. ಇದೊಂದು ಆತಂಕ ಈಗ ಹುಟ್ಕೊಳ್ತಾ ಇರೋದು. ಹಾಗಾಗಿ ಭಾರತಕ್ಕೆ ಮತ್ತಷ್ಟು ಗ್ಯಾಸ್ ಹಾಹಾಕಾರ ಎದುರಾಗಬಹುದಾದ ಭೀತಿ ಇದೀಗ ಎದುರಾಗ್ತಾ ಇದೆ. ಈಗ ಆಲ್ರೆಡಿ ನಾವು ನೋಡಿ 14ನೇ ದಿನಕ್ಕೆ ನಮಗೆ ಇಲ್ಲಿ ಗ್ಯಾಸಿನ ಸಮಸ್ಯೆ ಶುರು ಆಗ್ಬಿಟ್ಟಿತ್ತು. ಆಮೇಲೆ ಓಕೆ ಫೈನ್, ಹಡಗುಗಳು ಬರ್ತಾ ಇದೆ, ಮಂಗಳೂರಿಗೆ ರೀಚ್ ಆಗ್ತಾ ಇದೆ, ಗುಜರಾತಿಗೆ ಬಂತು, ಈ ಥರ ಎಲ್ಲ ನಾವು ನೋಡ್ತಾ ಇದ್ದಾಗ ಫೈನ್, ಸರಿ ಹೋಗ್ತಾ ಇದೆ, ಬರ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಆದರೆ ಈಗ ಈ ತೈಲ ಘಟಕಗಳು, ಗ್ಯಾಸ್ನ ಘಟಕಗಳು ಏನಿದೆಯೋ ಅವುಗಳ ಮೇಲೇ ಅಟ್ಯಾಕ್ಸ್ಗಳಾಗ್ತಾ ಇರೋದ್ರಿಂದ ನಮಗೆ ಈ ಗಲ್ಫ್ ರಾಷ್ಟ್ರಗಳಿಂದಲೇ LPG ಪೂರೈಕೆ ಆಗೋದು. ಸೊ ಅಲ್ಲೇ ಸುಟ್ಟು ಭಸ್ಮವಾಗಿ ಹೋಗುತ್ತೆ ಅಂತ ಅಂದಾಗ ನಮಗೆ ಹಂಗಿದ್ರೆ ಹೆಂಗೆ ಗ್ಯಾಸ್ ತಲುಪುತ್ತೆ, ರೀಚ್ ಆಗುತ್ತೆ, ಬರಲ್ವೇನೋ, ಅಭಾವ ಸೃಷ್ಟಿ ಆಗ್ಬಿಡುತ್ತೇನೋ, ಸಮಸ್ಯೆ ಆಗ್ಬಿಡುತ್ತೇನೋ, ಊಟ ತಿಂಡಿಗೆ ಪರದಾಡೋ ಪರಿಸ್ಥಿತಿ ಬಂದ್ಬಿಡುತ್ತೇನೋ ಅನ್ನೋದೊಂದು ಆತಂಕ ಇದೀಗ ಎದುರಾಗ್ತಾ ಇದೆ. ಇರಾನ್ ಮತ್ತು ಕತಾರ್ನಲ್ಲೇ ಗ್ಯಾಸ್ ಘಟಕಗಳಿರೋದು, ಅಲ್ಲೇನೆ ಅಟ್ಯಾಕ್ಸ್ಗಳು ಜಾಸ್ತಿ ಆಗ್ತಾ ಇದೆ.